ನಾವಿನ್ ಬರೋಣ. ಹೋಗಿ ಬರ್ತೀವಿ ಮನೆ ಕಡೆ ಜೋಪಾನ. ಓ ಆಯ್ತು ಹೋಗಿ ಬರತ್ತಿ. ಹುಷಾರು ಕಣೆ ರತ್ನ, ಬಸ್ ಚಾರ್ಜ್ ಐತೇನೆ? ಹ್ಞೂ ಐತೆ ಹೇಳ್ರಿ. ಆಮೇಲೆ ಹೇಳಿದ್ದೆಲ್ಲ ನೆನ್ಪೈತಲ್ಲ. ನೀನು ಗೊತ್ತಿದ್ದಂಗಲ್ಲೇ ನಾನು ಆ ಮಾಮೂರು ಊರಿಗೆ ಹೋಗಿ ಬರಬೇಕು, ಲಕ್ಷ್ಮಿ ಊರಿಗೆ. ಬಿರಿನ್ ಬಂದ್ಬಿಡು, ಯಾಕಂದರೆ ಮುಂದೆ ಹಾಕೊಂಡು ಹೋಗೋದು ಬೇಡ. ಅದೇನು ಆತ ತಿಳ್ಕೊಂಡು ಬಿರಿನ ಮದುವೆ ಮಾತುಕತೆ ಎಲ್ಲ ಮುಂದುವರ್ಸ್ಕೊಂಬನ. ಸ್ಯಾನೆ ದಿನ ಇರಲ್ಲ ಹೇಳ್ರಿ ಹೇಳಿ. ಅಂದರೆ ಇನ್ನೇನು ಮಳೆಗಾಲ ಬೇರೆ ಶುರುವಾಗ್ತೈತೆ, ಇನ್ನು ಮದುವೆ ಅದು ಇದು ಅಂತ ಇನ್ನೆಲ್ಲ ಶುರು ಹಚ್ಕೊಂಡ್ರಿ. ಇನ್ನು ಊರ ಕಡೆಗೆ ಹೋಗೋಕ್ಕಾಗಲ್ಲ, ಏನಿಲ್ಲ. ಅವಲೇ ಸ್ಯಾನ ದಿನ ಆಗೋಯ್ತು ಇವಳನ್ನ ಕರ್ಕೊಂಡೋಗಿ. ಒಂದು ವಾರದ ಮಟ್ಟಿಗೆ ಹಂಗೆ ಇಟ್ಬಿಟ್ಟು ಬರ್ತೀವಿ. ಅಷ್ಟೇ, ಇನ್ನೇನಿಲ್ಲ. ಆಯ್ತು ಹೋಗಿ ಬರ್ರಿ. ಕಲ್ಯಾಣಿಗೂ ಹೇಳಿದ್ದೀನಿ, ಹೋಗಿ ಬರ್ತೀವಿ. ಹುಷಾರು ಹೋಗಿ ಬರ್ರಿ, ಒಳ್ಳೇದಾಗಲಿ. ನಾವು ಬರೋ ತಕ್ಕ ಊರಿಗೆ ಹೋಗಿಗಿರ. ಆಮೇಲೆ ನಾವು ಬಂದ್ಮೇಲೆ ಹೋಗಿವ್ರಂತ ಆಮೇಲೆ ಅವಳು ಒಬ್ಬಳೇ ಇರಬೇಕಾಗ್ತತಿ. ಇನ್ನು ನೋಡೋಣ ತಕಳೆ ರತ್ನ. ಲೋಲ್ ತಕೈ ಬೇರೆ ಹೇಳೋಗೈತೆ, ಸೂರ್ಯನ ಕಳಿಸ್ಕೊಡ್ತೀನಿ ಅಂತ. ಅಕಸ್ಮಾತ್ ಏನಾನ ಒಳಿ ಅಂದರೆ ಬಂದರೆ ನೋಡೋಣ, ಬರಲಿಲ್ಲ ಅಂದರೆ ನಾನೇ ಹೋಗಿ ಬರ್ತೀನಿ. ಹೆಂಗಾಗ್ತತ್ತ ಹಂಗಿನ್ನ ಕಾಗ್ದ ಬರೀತೀವಿ ಅಂತ ಹೇಳವ್ರಿ. ಅದಕ್ಕೇನೆ ಅಷ್ಟೊಳಗೆ ಹೋಗಿ ಬಂದರೆ ಸೊರೋಗ್ಬಿಡ್ತತಿ. ಇಲ್ಲ ಅಂದರೆ ತಿರ್ಗೈನ ಅವರು ಇವರು ನೆಂಟ್ರು ಪಂಟ್ರು ಬರ್ತಾನೆ ಇರ್ತಾರೆ. ಹಂಗಾಗಿ ಒಂದು ವಾರನೂ ಏನು ಕಿರೋಕೆ ಹೋಗ್ತಿರೋ, ಒಂದು 3-4 ದಿನ ಇದ್ಬಿಟ್ಟು ಬರೋದು ಬಿಟ್ಟತ್ತ. ಅಯ್ಯ ಆಯ್ತು ತಗೊಳ್ರಿ. ಅಕಸ್ಮಾತ್ ಬಂದು ಹೋದ್ರು ಹೋಗ್ಲಿ ತಗೊಳ್ರಿ. ನಾವೊಂದ್ಕಿಂತ ಹೋಗಿ ಬಂದ್ರೆ ಸೊರೋಗ್ತತಿ. ಸರಿನಮ್ಮ ಆಯ್ತು, ಹೆಂಗ ಮಾಡತ್ತ. ಕಲ್ಯಾಣಿಯ ಬರ್ತೀವಿ ನಾವಿನ್ನ. ಹೋಗಿ ಬರ್ರಿ ಚಿಕ್ಕಮ್ಮ. ಮಂತಾಗ ಒಬ್ಳೇ ಇರಕ್ಕೆ ಹೋಗ್ಬೇಡ. ಇನ್ನೇನು ಮದುವೆಗಿದ್ವಿ ಸೆಟ್ ಆಗ್ತೈತೆ. ಒಬ್ಳೇ ಇರಕ್ಕೂ ಯಾಕೆ ಹೋಗ್ತೀಯ, ಸುಮ್ಮಿನ ಕರ್ಕ. ಸರಿ ಚಿಕ್ಕಮ್ಮ ಆಯ್ತು, ನಡಿಯಮ್ಮ ಹೋಗೋಣ. ಕಲ್ಯಾಣಿ, ನಾನೇ ನಿನ್ನ ಹತ್ರ ಖುದ್ದಾಗ ಮಾತಾಡೋಣ ಅಂತಿದ್ದೆ. ಹೇಳಪ್ಪ. ಏನಿಲ್ಲ ಕಣ್ ಕಲ್ಯಾಣಿ, ನಿನ್ನ ಮದುವೆ ಬಗ್ಗೆನೇ. ನಿನ್ನೆ ನಿಮ್ಮ ಅತ್ತೆ ಮಾವ ಬಂದಾಗ ನೀನೇ ಕಿವಿಯಾರ ಕೇಳಿಸ್ಕೊಂಡಲ್ಲ ಅವ್ರು ಏನೇನು ಮಾತಾಡಿರು ಅಂತ. ಗೊತ್ತಪ್ಪ. ನಾನೇನೋ ಒಂದೇ ಮಾತಿಗೆ ಮಾತು ಕೊಟ್ಬಿಟ್ಟಿದ್ದೀನಿ ಕಲ್ಯಾಣಿ. ನನ್ನ ಮಗಳನ್ನೇನು ಕೇಳಂಗಿಲ್ಲ, ನಿಮ್ಮ ಮಗು ಮದುವೆ ಮಾಡ್ಕೊಳ್ರಿ ಅಂತೇಳಿ. ಈಗ ತಾಯಿಲು ತಪ್ಪಲಿ ಮಕ್ಕಳು ಅಂತ ಕೇಳದೆ ಮದುವೆ ಮಾಡ್ಕೊಡೋಕ್ಕಾಗಲ್ಲ. ತಂದೆ ಆದನು ನಾನು ನಿನ್ನೊಂದು ಮಾತು ಕೇಳಬೇಕಲ್ವಾ. ಇಷ್ಟು ದಿವಸ ನಿಮ್ಮ ಚಿಕ್ಕಮ್ಮ ಇದ್ದಿದ್ದಕ್ಕೆ ನಾನೇನು ಕೇಳಲಿಲ್ಲ. ಹಂಗಾಗಿ ಇವತ್ತು ಕೇಳ್ತಾ ಇದ್ದೀನಿ ಕಣಮ್ಮ. ಸಂಪೂರ್ಣವಾಗಿ ನಿನಗೂ ಒಪ್ಪಿಗೆ ಐತಲ್ವಾ? ಅಲ್ಲ ಅಪ್ಪ, ನೀವು ಬರೀ ನನ್ನ ಒಪ್ಪಿಗೆ ಮಾತ್ರ ಕೇಳ್ತಾ ಇದ್ದೀರಾ. ಮದುವೆ ಆಗಬೇಕಾಗಿರೋರು ಅವರು. ಇನ್ನೂ ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ? ನಿಮ್ಮ ಅತ್ತೆನೇ ಹೇಳೋಗಿದ್ದಾರಲ್ಲ ಕಲ್ಯಾಣಿ. ಯಾವತ್ತಿದ್ರು ನೀನೇ ನನ್ನ ಸೊಸೆ ಅಂತ ಅವರೇ ಹೇಳಾಗೈತಲ್ಲ ಕಲ್ಯಾಣಿ. ಇನ್ನು ಒಪ್ಕೊಳ್ಳೋದಿನ್ನೇನು ಬಂತು? ನಾನು ಹೇಳ್ತಿರೋದು ಅವ್ರ ಬಗ್ಗೆ ಅಲ್ಲ ಅಪ್ಪ, ಅವ್ರ ಮಗನ ಬಗ್ಗೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಕಲ್ಯಾಣಿ, ನಿಮ್ಮ ಅತ್ತೆ ಅದನ್ನೆಲ್ಲ ನೋಡ್ಕೊತಾರೆ. ಸರಿಯಪ್ಪ. ಅಲ್ವೇಲತ್ತಮ್ಮ, ಇನ್ನು ಒತ್ತೆಲೆ ಹೋಗಿದ್ದೀರಿ ಆವಾಗಲೇ ಬೋಂಡ ಗಿಂಡ ಎಲ್ಲ ಜೋರಾಗಿ ಮಾಡಿದ್ದಂಗವ್ರಿ. ಅಯ್ಯ ಹೂ ಕಣಮ್ಮ, ಹೋಗೊಂದು ಅರ್ಧ ಗಂಟೆಗೆ ಗಂಡಂಗೇಳಿ ಎಲ್ಲ ವ್ಯಾತತ್ರವೆಲ್ಲ ತೋರಿಸ್ಬಿಟ್ಟು ಅರ್ಧ kg ಬೇಳೆ ಹಾಕಿ ಸಾಯಂಕಾಲದೊಳಗಾಗಿ ಅಮ್ಮ ಮಗಳು ಎಲ್ಲ ಸೇರ್ಕೊಂಡು ಒಬ್ಬಟ್ಟು ಮಾಡಿದ್ರು. ಪರವಾಗಿಲ್ಲ ಕಣೆ, ಸುಮಾರಾಗೆ ನಾನು ಒಂದ್ರಷ್ಟು ಹೊಂದ್ಕೊಂತಾಳೇನು ಇವಾಗ ನಿನಗೆ? ಹ್ಞೂ ಹೇಳಮ್ಮ, ಮೊದ್ಲಂಗೇನಿಲ್ಲ ಇವಾಗ. ಚಂದಕ್ಕೆ ಆರೈಕೆ ಮಾಡಿದ್ಲು. ಹೋದ್ಮೇಕೆ ಎಲ್ಲ ಚಂದಕ್ಕೆ ಮಾತಾಡ್ಸಿಳು. ಆಮೇಲೆ ಮದುವೆ ಬಗ್ಗೆನೂ ಮಾತಾಡಿಳು. ಹೌದೇ? ಯಾರು ಮಗಳ ಮದುವೆನಾ ಹೆಂಗೆ ಅಂತ? ಹ್ಞೂ ಅದೇ ಮಗಳ ಮದುವೆನೇ. ಎಲ್ಲಂತ ನೋಡಿರೋದು ಗಂಡು? ಅಯ್ಯ ಹೇಳಮ್ಮ, ಅವ್ರು ಮಾಡ್ತೀವಿ ಅಂತಂದ್ರೆ ನಮ್ಮಯ್ಯಪ್ಪ ಒಪ್ಕೊಂತಾರ. ಇನ್ನು ಅವ್ನು ಚಂದ್ರು ಬೇರೆ ಒಪ್ಪಲೇ ಇಲ್ಲ. ಯಾವತ್ತಿದ್ರು ಲಕ್ಷ್ಮಿ ಅಣ್ಣನ ಮಗ್ಗೆ ಕೊಡ್ತೀನಿ ಅವ್ರ ಅತ್ತೆ ಮಾವನ ಮಗನಿಗೆ ಅಂತಾನೆ ಬಾಯಿ ಬಿಟ್ಟೆ ಹೇಳ್ದ ಅವ್ರ ಎದುರಿಗೇನೆ. ಸೂರ್ಯನ್ ಕೊಟ್ಟು ಮದುವೆ ಮಾಡ್ತಾರಂತೆ. ಹೂ ಕಣಮ್ಮ, ನಮ್ಗಿನ ಮೊದ್ಲು ಅವರೇ ಮಾತುಕತೆ ಮಾತಾಡ್ಕೊಂಡವ್ರೆ. ಎಲ್ಲ ಒಪ್ಕೊಂಡವ್ರೆ. ಅಮ್ಮ ಮಗಳು ಗಂಡ ಹೆಂಡತಿ ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ನಾವು ಹೋದ್ಮೇಕೆ ಅದ್ರ ಬಗ್ಗೆ ನಮ್ಮ ಮಾತಾಡ್ತಾವ್ರಿ. ಮದುವೆ ಮಾಡ್ಕೇಳ್ರಿ ಕಲ್ಯಾಣಿನ ಅಂತ ಮಗ್ಗೆ. ಸಂದಕಾವಳಿನ ಹುಡುಗಿ ಮತ್ತೆ. ಅಯ್ಯೋ ಅಮ್ಮ, ನೋಡ್ಬೇಕು ನೀನು ಎಂತ ಸಂದಕ್ಕಾಗವಳೆ ಅಂತ. ಅಲ್ಲ ಕೈಯಾಗೆ ಮುತ್ತಿಟ್ಕೊಂಡು ನಾವು ಅದೆಂಗ ಸಮುದ್ರ ಎಲ್ಲ ಹುಡ್ಕಾಡಿರಂತೆ. ಹಂಗಾರೆ ನಮ್ಮ ಸೂರ್ಯಗೆ ಸರಿಯಾದ ಜೋಡಿ ಆಗ್ತಾಳೇನೆ? ಅಯ್ಯೋ ಆಗದೇನಮ್ಮ. ಇವನು ಅವಳನ್ನ ಕಣ್ಣು ಮುಚ್ಕೊಂಡು ಒಪ್ಕೋಬೇಕು. ಒಪ್ಕೊಂಡ್ಲಿ ಬಿಡ್ಲಿ, ಯಾವತ್ತಿದ್ರು ಅವಳೇ ನಮ್ಮ ಮನೆ ಸೊಸೆ. ಆಗಳು ಇನ್ನು ಹೋಗಿ ಏನು ಮಾತಾಡಿಲ್ಲ ಏನಿಲ್ಲ. ಈ ಹುಡುಗನೇ ಒಪ್ಕೊಂಡಿಲ್ಲ, ಅವಲೇ ಒಪ್ಕೊಂಬಂದಿದ್ದೀಗಲೇ ನೀನು. ನಾನು ಹೇಳ್ತಿದ್ದೀನಲ್ಲಮ್ಮ, ಇವನೇನು ಒಪ್ಕೊಳೋದು? ನಾನು ಒಪ್ಕೊಂಡ್ಮೇಲೆ ಮುಗೀತು. ಇವ್ನ ಕಣ್ಣು ಮುಚ್ಕೊಂಡು ತಾಳಿ ಕಟ್ಬೇಕಷ್ಟೇ ಅಲ್ವೇ? ಈ ಹುಡುಗ ಹೇಳಿರೆ ಮನೆ ಜವಾಬ್ದಾರಿ ಒಂದು ಈಟನ ತಕೊಂಬಲ್ಲ. ಆ ಹುಡುಗಿನ ತಗೊಬಂದು ಏನು ಮಾಡ್ತೀಗೆ? ಅಯ್ಯೋ ಮದುವೆ ಆದ್ಮೇಲೆ ಸರೋಗ್ತಾನೆ, ಸುಮ್ಕಿರು. ಮತ್ತೀಗ ಏನು ಮಾತಾಡಿರಿ ಇವಾಗ? ಯಾವಾಗ ಬರ್ತಾರಂತೆ? ಏನು ಈ ವರ್ಷನೇ ಮಾಡಿಕೊಡ್ತಾರಂತ ಇಲ್ವಾ? ಅಯ್ಯ ಅವ್ನು ಚಂದ್ರು ಇವತ್ತೇ ಕರ್ಕೊಂಡು ಹೋಗ್ಬಿಡ್ಲಂತಕ್ಕ, ನಾನೇನು ಕೇಳಂಗೆ ಇಲ್ಲ ನೀನು ಅಂತ ಹೇಳ್ದ. ಮತ್ತು ಹಂಗಾರೆ ಎಲ್ಲ ನಿಮ್ಮದೇ ಇನ್ನ? ಹೂ ಕಣಮ್ಮ. ಮತ್ತು ಹುಡುಗಿ ಫೋಟೋ ಗಿಟ ತಗೊಬಂದಿದ್ರೆ ಅವನಿಗೆ ತೋರಿಸೋಗೆ ಹೋಗಿ. ಯಾತ್ರ ಫೋಟೋ ಹೇಳಮ್ಮ, ಇನ್ನೇನು 2 ದಿವಸದಾಗ ಅವನ್ನೇ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಇವನೇ ಹೋಗಿ ನೋಡ್ಕೊಂಬರ್ಲಿ. ಫೋಟೋ ಇನ್ಯಾತಕ್ಕೆ? ಎದುರಿಗೆ ಹೋಗಿ ಮಾತಾಡ್ಸ್ಕೊಂಡು ಒಪ್ಕೊಂಬರ್ಲಿ ತಕ್ಕ. ಇನ್ನೇನು ಎಲ್ಲ ಆದಂಗೆ ಅಲ್ವಿ. 1-2 ದಿನದ ಮಟ್ಟಿಗೆ ಆ ಹುಡುಗಿನ ಕರ್ಕೊಬಂದಿದ್ರೆ ಆಗಿತ್ತು ಇಲ್ಲಿಗೆ. ಬೇಡ ಸುಮ್ಕಿರಮ್ಮ. ಮದುವೆ ಮುಂಚೆ ಹಂಗೆಲ್ಲ ಏನು ಬರೋದು ಬೇಡ. ಮತ್ತೆ ಇವ್ನು ಹೋಗಿ ನೋಡ್ಕೊಂಡು ಮಾತಾಡ್ಕೊಂಡು ಬರಲಿ, ಆಮೇಲೆ ಬೇಕಾದ್ರೆ ಕರ್ಸನಿ. ಒಳ್ಳೆ ಚೆನ್ನಾಗಿ ಹೇಳ್ದೆ ಕಣಿ. ಅಲ್ಲ ಏನು ದೂರದ ಸಂಬಂಧಿನೇನೆ ಬರೋದು ಬೇಡ ಅಂತ ಹೇಳೋಕ್ಕೆ? ಅಲ್ಲ ಅವಳು ಮದುವೆ ಆಗಲಿ ಬಿಡಲಿ, ಇದು ಸ್ವಂತ ಅವ್ರ ಅಜ್ಜಿ ತಾತನ ಮನೆ ಕಣಿ, ಅವ್ರ ಅತ್ತೆ ಮಾವನ ಮನೆ.
ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಅದರಲ್ಲಿ ಏನೈತೆ? ಅದೇನೋ ನಿಜನೇ ಕಣಮ್ಮ. ಆದರೆ ನನ್ನ ಆಸೆ ಏನಂದರೆ ಮದುವೆ ಎಲ್ಲ ಸೆಟ್ ಆದಮೇಲೆ ಒಂದೇ ಕಿತ್ತ ಮದುವೆ ಮಾಡ್ಕೊಂಡೆ ಕರ್ಕೊಬರೋಣ ಅಂತ ಅಷ್ಟೇ. ಏನಿಲ್ಲ, ಕರ್ಕಬಾ. ಏನು ನೋಡಲಿ, ಮಾತಾಡಲಿ, ಇನ್ನೇನೈತೆ, ಮದುವೆ ಮಾಡ್ಕೊಂಬದೇ ಅಲ್ವಾ? ಅದೇ ಇನ್ನೇನಿಲ್ಲ. ಇವಾಗ ಅವಂತಗೆ ಹೆಂಗೆ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ. ಹೆಂಗೆ ಮಾತಾಡ್ತೀಯ ನೋಡಮ್ಮ, ಏನನ್ನು ಹೇಳಿರೆ ಉದ್ದಕ್ಕೂ ಬೇಡ ಅಂತಾನೆ ಹೇಳ್ಕೊಂಬತ್ತಾನೆ. ಅದಕ್ಕೆ ನಾನು ಇವಾಗ ಒಂದು ನಿರ್ಧಾರ ಮಾಡಿದ್ದೀನಿ, ಬಾವುನ್ ಕರೆಸ್ಬಿಟ್ಟು ಬಾವುಂತಾಗ ಹೇಳ್ಸೋಣ ಅಂತ. ಯಾಕಂದರೆ ಇವ್ನು ನನ್ನ ಮಾತಿಗೆಲ್ಲ ಬಗ್ಗಲ್ಲ. ಅವ್ರ ದಡಪ್ಪೆ ನಾನು ಹೇಳ್ಬಿಟ್ರೆ ಸುಮ್ಮನೆ ಬಾಯಿ ಮುಚ್ಕೊಂಡು ಇದ್ಬಿಡ್ತಾನೆ. ಅವ್ರ ಅಪ್ಪನ ಮಾತಕ್ಕೂ ಏನು ಅವನೇನು ಲೆಕ್ಕ ಕಿಕ್ಕಮಲ್ಲ. ಹಂಗೆ ಮಾಡು ಮತ್ತೀಗ. ಅದಕ್ಕೆ ಹೇಳಿ ಕಳಿಸಿದ್ದೀನಿ. ಇನ್ನೇನು ಈಗಲಾಗ್ಲ ಬತ್ತಾನೆ ಅಯ್ಯಪ್ಪ. ಬಂದೆ ಒಂದು 2 ಮಾತು ಬೈದ್ರತ್ತ ಸುಮ್ಮನೆ ಹೋಗ್ತಾನೆ. ಇಲ್ಲಾಂದರೆ ಬಾವನ್ನೇ ಜತೆ ಮಾಡಿಬಿಟ್ಟು ಕಳಿಸ್ಕೊಟ್ಬಿಡ್ತೀನಿ. ಒಳ್ಳೆ ಕೆಲಸನೇ ತಕ್ಕ, ಹೋಗ್ಬರ್ರಿ. ಯಾಕಂದರೆ ಇವರು ಅಣ್ಣ ತಮ್ಮದಿರಲ್ವ ಇರೋದು. ಇವಾಗ ಅಯ್ಯಪ್ಪನು ನೋಡ್ದಂಗೂ ಆಗ್ತತೆ ಹೆಂಗಿದ್ರು. ಇಷ್ಟು ವರ್ಷ ನೋಡಿಲ್ಲ. ಆಯ್ತಾಳೆ, ಒಳ್ಳೆ ನಿರ್ಧಾರನೇ ತಗೊಂಡಿದ್ದಿ. ಆಗ ಅಯ್ಯಪ್ಪನೇ ಬಂದ್ರೇಳು, ಬರ್ರಿ ಬಾಬಾ, ಬಾರಪ್ಪ ಕೂಕೈ ಕಡೆಗೆ. ಯಾಕಮ್ಮ ಲಲಿತಮ್ಮ, ಸಾರ್ನ ಬರೋ ಕೇಳಿ ಕಳಿಸ್ತಂತೆ? ಇನ್ನೇನಿಲ್ಲ ಕಣ್ಬಾಬಾ, ಅವನಿನ್ನ ಮನಿಕೊಂಡವನು ಎದ್ದಿಲ್ಲ. ಎದ್ದು ಬತ್ತಾನ ಇವಾಗ. ಏನು ಮಾತಾಡ್ತಿ ಅಂದರೆ ಸೀದಾ ಊರಿಗೆ ಹೋಗೋಣ ನಡಿ ಅಂತೇಳು. ಯಾಕಮ್ಮ? ಅದೇ ಇನ್ನೇನಿಲ್ಲ, ಮದುವೆ ಬಗ್ಗೆ ಮಾತಾಡ್ಬೇಕಂತಾನೆ ನಿನ್ನನ್ನು ಕರೆದಿದ್ದು. ಅವನು ಈಗಲೇ ಮದುವೆ ಆಗಲ್ಲ ಅಂತಾನೆ ನೀನು ಮಾಡ್ತೀನಿ ಅಂತೀ. ಸುಮ್ಮನೆ ಯಾಕಮ್ಮ ಇವೆಲ್ಲ? ಅವನು ಆಗಲ್ಲ ಅಂತಂದ್ರೆ ಹಂಗೆ ಬಿಡೋಕ್ಕಾಗ್ತತೇನು ಬಾಬಾ? ನೀವು ಏನು ಹಂಗೆ ಮಾತಾಡ್ತೀರಿ? ಏನೋ ದೊಡ್ಡವ್ರು ತಿಳಿದವ್ರು ಅಷ್ಟು ಬುದ್ಧಿ ಹೇಳ್ಬಿಟ್ಟು ಮದುವೆ ಮಾಡೋದು ಬಿಟ್ಟು ಸುಮ್ಮನೆ ಅವನ ತಾಳಕ್ಕೆ ಕುಣಿತೀರಿ. ಸರಿ, ಇವಾಗ ಏನು ಮಾಡೋಣ ಅಂತೀಯಮ್ಮ ನನಗೆ? ನೆನ್ನೆ ಊರಿಗೆ ಹೋಗಿದ್ವಿ ಕಣ್ ಬಾಬಾ, ನಿಮ್ಮ ತಂಗಿ ಮನೆಗೆ. ಲಕ್ಷ್ಮಿ ಊರಿಗೆ ಹೋಗಿದ್ರೆ? ಹೋಗಿದ್ವಿ. ಕಲ್ಯಾಣಿ ನೋಡಿ ಮಾತಾಡ್ಸ್ಕೊಂಡ್ ಬಂದಿದ್ದೀವಿ. ಹೌದೇನು? ಅವಳು ಮಲ್ತಾ ಇರತ್ನಿ. ಇಲ್ಲ, ನಾನು ತವ್ರೂರಾಗೆ ಗಂಡು ನೋಡಿದ್ದೀನಿ, ಅಲ್ಲೇ ಕೊಟ್ಟು ಮದುವೆ ಮಾಡ್ತೀವಿ ಅಂತ ಮಾತಾಡ್ತಿದ್ಲು. ಅವ್ನು ಚಂದ್ರ ಇದ್ದ, ಇಲ್ಲ ಎಷ್ಟೊತ್ತಿದ್ರು ಲಕ್ಷ್ಮಿ ಅಣ್ಣನ ಮಗೆ ಕೊಟ್ಟು ಮದುವೆ ಮಾಡೋದು, ಅಲ್ಲೇ ಮದುವೆ ಮಾಡ್ತೀನಿ ಅಂತ ಅವನು ಅಂತಂದ. ಈಗ ಅವ್ರ ಕತೆ ಬೇಡ ನನಗೆ. ಈಗ ನಮ್ಮ ಹುಡುಗಿನ ನಮ್ಮ ಮನೆಗೆ ಸೊಸೆ ಮಾಡ್ಕೊಂಡಿದ್ಬಿಟ್ಟು ಬೇರೆ ಕಡೆಗೆ ನಾನು ಯಾಕೆ ಕೊಟ್ಟು ಮದುವೆ ಮಾಡಲಿ? ನಮ್ಮ ಹುಡುಗರೇ ನಿಲ್ವೇ ಮದುವೆ ಮಾಡ್ಕೊಳೋರು? ಈಗ ನೀನು ಹೇಳೋದು ಸರಿ ಕಣ್ಲತ್ತಮ್ಮ, ನಾನು ಒಪ್ಕೊಂತೀನಿ. ಈಗ ನಮ್ಮ ಇದ್ರಾಗೇನೆ ನಮ್ಮ ಹುಡುಗರೇ ಇರಬೇಕಾದ್ರೆ ಬೇರೆ ಕಡೆಗೆ ಯಾಕೆ ಕೊಟ್ಟು ಮದುವೆ ಮಾಡ್ಬೇಕು? ಅದು ಅಲ್ಲದೆ ತಾಯಿಲ್ಲ ತಬ್ಲಿ ಮಗಳು ಎಲ್ಲೋ ಕೊಟ್ಟು ಮದುವೆ ಮಾಡಿದ್ರೆ ಸುಖವಾಗಿರ್ತಾಳೆ ಎಂಬುದು ಯಾವ ಗ್ಯಾರಂಟಿ ಹೇಳು? ಗೊತ್ತು ಗುರು ಇಲ್ಲದ ಜಾಗಕ್ಕೆ. ಈಗ ನಮ್ಮ ಹುಡುಗರೇ ಇರಬೇಕಾದ್ರೆ ಬೇರೆ ಕಡೆಗೆ ಕೊಡೋದೇ ಬೇಡ. ಹಂಗಾರೆ ಸೂರ್ಯಂತಗೇನು ಮಾತಾಡ್ದ ಇಲ್ವಾ? ಅವ್ನು ನನ್ನ ಮಾತೇನು ಕೇಳ್ತಾನೇನು ಬಾವ? ಈಗ ನೀವು ಮಾತಾಡಬೇಕು, ಒಪ್ಪಿಸ್ಬೇಕು ಅವನಿಗೆ. ಒಪ್ಸನ್ ಬಿಡು, ಅದ್ರಾಗ ಏನೈತಿ, ಮಾತಾಡ್ತೀನಿ ನಾನು. ಅಯ್ಯ, ನಿಮಗೆ ಗೊತ್ತಿಲ್ಲ ಕಣಣ್ಣ, ನೀವು ಅಂದ್ಕೊಂಡು ಅಷ್ಟು ಮಾತ್ರಕ್ಕೆ ಅವನು ಅಷ್ಟು ಸುಲಭವಾಗಿ ಒಪ್ಕೋಣ ಅಂತಾನಲ್ಲ ಅವನು. ಅದೇ ನನ್ನ ನಿನ್ನ 2-3 ವರ್ಷ ಮದುವೆನೇ ಆಗಲ್ಲ ಅಂತ ಅವನೇ ಈಗ ದಿಢೀರಂತ ಮದುವೆ ಆಗಪ್ಪ ಅಂದ್ರೆ ಒಪ್ಕೊಂತಾನೆ. ಅಯ್ಯ ಬಿಡಾಕ, ಹುಡುಗರ ಮಾತು ಏನು ತಲ್ಗಾಕಂತೀರಿ? ಏನು ಅವ್ನು ಹೇಳ್ದಂಗೆ ಕುಣಿಯಾಕಾಗ್ತತ? ಎತ್ತು ಹೊತ್ತು ಸಾಕಿರೋರು ನಾವು, ನಮ್ಮ ಮಾತು ಕೇಳ್ಬೇಕು ಅವನು. ಅದೇನ ನೋಡ್ರಿ, ಮಾತಾಡ್ರಿ. ಇನ್ನೇನು ಮದುವೆ ಮಾತಾಡ್ಕೊಂಡು ಆ ಹುಡುಗಿನ ಮಾಡ್ಕೊಬರೋಕೆ ಏರ್ಪಾಡು ಮಾಡ್ರಿ. ಏನಿದು ಬೆಳಗ್ಗೆನೆ ಬಂದಿದ್ದಾರಲ್ಲ ದೊಡ್ಡಪ್ಪ ಮನೆ ಹತ್ರ? ಏನಮ್ಮ ಬೆಳಗ್ಗೆನೆ ದೊಡ್ಡಪ್ಪನ ಮನೆ ಹತ್ರ ಕರ್ಸಿದಿ ಅಂದರೆ ಏನೋ ಇದೆ ಅಂತಾನೆ. ಕಾಫಿ ಗಿಫಿ ಕೊಡೋದಲ್ವಾ? ಹೂ ಕಣಪ್ಪ, ಸದ್ಯಕ್ಕೆ ಸ್ವಂಟ ನೋವು, ಕೈಕಾಲು ನೋವು, ಮೈಕೈ ನೋವು. ನನ್ನ ಕೈಲಿ ಎದ್ದೊಳಕ್ಕಾಗಲ್ಲ, ಕೂಗಮಕ್ಕಾಗಲ್ಲ. ನೀನೇ ಒಂದು ಲೋಟ ಕಾಯಿಸ್ಕೊಬಂದು ಕೊಡು. ಏನು ನಾನು ಕಾಯಿಸ್ಕೊಬರ್ಬೇಕಾ? ಪೂಜಾ ಹೇಳಮ್ಮ. ಅವಳು ಒಂದು 2 ದಿನ ಇರ್ತಾಳೆ ರಜಕ್ಕೆ ಅಂತ ಬಂದವಳು, ಹೋಗ್ತಾಳೆ ಅವಳು ಹಾಸ್ಲಿಗೆ. ನೀನು ಅವಳಿಗೆ ಕೆಲಸ ಹೇಳ್ಬೇಡ ನೀನು. ಅದಕ್ಕೆ ಅಂತ ನಾನು ಮಾಡ್ಕೊಡಕ್ಕಾಗುತ್ತೇನಮ್ಮ? ಏನೊಂದು ಲೋಟ ಕಾಫಿ ಕಾಯಿಸ್ಕೊಬಂದು ಕೊಟ್ಬಿಟ್ರೆ ಕೈ ಏನು ಸೌದಾಗಲ್ಲ. ಹೋಗ ಕಾಯಿಸ್ಕೊಬಂದು ಕೊಡಾಗ ಹೋಗಿ. ಅಯ್ಯೋ ಬಿಡಮ್ಮ, ಮತ್ತೆ ಯಾವ ಕಾಫಿನೂ ಬೇಡ, ಟೀನಿ ಬೇಡ, ನನಗೂ ಬೇಡ. ದಡಪ್ಪ ಕುಡ್ದು ಬಂದಿದ್ಯಾ ತಾನೇ ಮನೇಲಿ? ಹ್ಞೂ ಕಣಪ್ಪ, ಕುಡ್ಕೊಂಡ್ ಬಂದಿದ್ದೀನಿ. ಮನೆಗೆ ಕಾಯಿಸಿದ್ರು, ಕುಡ್ಕೊಂಬಂದೆ ಬಿಡು. ಇನ್ನೇನು ಊಟ ಮಾಡಬೋತ್ ನಂಗೆ ಕಾಫಿ. ಅದೇ ಮತ್ತೀಗ ನೋಡ್ದೇನ್ ಬಾಬಾ, ಹೇಳಿದ್ದು ಅವನೇ. ಅತ್ಲೂ ಮಾತಾಡ್ತಾನೆ, ಇತ್ಲೂ ಮಾತಾಡ್ತಾನೆ. ಇಂಥೊತ್ತಾಗ ಏನು ಮಾತಾಡೋದು? ಅಲ್ಲ, ಯಪ್ಪ ವಯಸ್ಸಾಗೈತೆ, ಮದುವೆ ಮಾಡ್ಕೊಂಡು ಎಂಟ್ರನ್ನ ಕರ್ಕೊಬಂದು ಮನೆಗೆ ಕಣಿ ಏನು ಕೆಲಸ ಮಾಡಿಸ್ಕೊಳೋದು ನೋಡೋದು. ವಯಸ್ಸಾಗಿರೋ ನನಗೆ ಹೇಳಕ್ ಬರ್ತಾನೆ ಇಲ್ಲಿ, ಅದು ಮಾಡ್ಕೊಡಮ್ಮ, ಇದು ಮಾಡ್ಕೊಡಮ್ಮ ಅಂತಾನೆ. ನೋಡಮ್ಮ, ನೀನು ಹಿಂಗೆಲ್ಲ ಹೇಳೋದಾದ್ರೆ ನೀನೇನು ನನಗೆ ಮಾಡ್ಕೊಡ್ಲೇ ಬೇಡ, ಗೊತ್ತಾಯ್ತಾ? ನನಗೆ ಏನು ಬರುತ್ತೋ ಅದನ್ನ ನಾನೇ ಮಾಡ್ಕೊಂಡು ತಿಂತೀನಿ. ಅಯ್ಯೋ, ಯಾರು ಇಟ್ಕೊಂಡವ್ರು ನಿನ್ನ ಕೈ ಕಾಲು ಇವಾಗ? ಮಾಡ್ಕೊಂಡು ತಿನ್ಬೇಡ ಅಂತ, ಮಾಡ್ಕೊಂಡು ತಿನ್ನೋಗಿ ಸದ್ಯಕ್ಕೆ. ಅಯ್ಯೋ, ನನಗೂ ಒಗ್ರ ಆಗ್ತತಿ. ಏನಾದರೂ ಹೇಳಿದ್ರೆ ಅಷ್ಟೇ ಸಾಕು ನಿನಗೆ. ಸರಿ ಬಿಡಮ್ಮ, ಅವೆಲ್ಲ ಬಿಡಮ್ಮ ಇವಾಗ. ನೋಡಪ್ಪ ಸೂರ್ಯ, ಇವಾಗ ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಾನು ಸುಮ್ಮನೆ ಸುತ್ತಿ ಬಳಸಿ ಮಾತಾಡೋಕ್ಕೆ ನನಗೆ ಆಗಲ್ಲ, ಅರ್ಥ ಆಯ್ತಾ? ನಾಳಿಕೆ ಊರಿಗೆ ಹೋಗಿ ಬರೋಣ. ಊರಿಗ? ಯಾಕೆ ದಡಪ್ಪ? ಯಾವ ಊರಿಗೆ? ಯಾವ ಊರಿಗೆ ಅಂದರೆ ಹೆಣ್ಣು ನೋಡೋಕೆ ಹೋಗ್ತಾ ಇದ್ದೀನಿ, ನೀನು ಕರ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. ಹೆಣ್ಣು ನೋಡೋಕ? ಯಾರಿಗೆ? ಇನ್ನು ಯಾರು ಅವರೇ ಮದುವೆ ಮಾಡ್ಕೊಳೋರು? ನೀನೇ ಅಲ್ವೇನ ಇರೋನು? ನೋಡ್ದಡಪ್ಪ, ಸುಮ್ಮನೆ ಮನೆಗೆ ಏನೇನೋ ಹೇಳ್ತಾರೆ ಅಂತ ಅವ್ರ ತಾಳಕ್ಕೆ ತಕ್ಕನಾಗೆ ಕುಣಿಯೋಕೆ ಹೋಗ್ಬೇಡ್ರಿ ನೀವು. ನಾನು ಯಾವ ಹೆಣ್ಣು ನೋಡೋಕ್ಕೂ ಬರಲ್ಲ, ಯಾವ ಊರಿಗೂ ಬರಲ್ಲ. ನಾನು ಇಷ್ಟಕ್ಕೂ ನನಗೆ ಈಗಲೇ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ, ನಾನು ಮದುವೆ ಆಗೋದು ಇಲ್ಲ. ನೋಡ್ತೀಗೇನು ಬಾವ, ಏನು ಬಡ್ಕೊಳದಿವಂತಾಗ? ನೋಡ ಸೂರ್ಯ, ನೀನು ಏನೇ ಮಾಡಿರೂ ಈ ವರ್ಷ ನಿನಗೆ ಮದುವೆ ಮಾಡೋದೀಯ. ಅಲ್ಲ, ಮದುವೆ ಆಗ್ಬೇಕಾಗಿರೋ ನಾನು, ನನಗೆ ಇಷ್ಟ ಇಲ್ಲ ಅಂದಮೇಲೆ ಯಾಕೆ ಬಲವಂತ ಮಾಡ್ತೀರೋ ನೀವು? ನಿನ್ನಿಷ್ಟ ಕಷ್ಟ ಕಟ್ಕೊಂಡು ನಮ್ಗೆ ಏನೆಲ್ಲ ಆಗಬೇಕಾಗೈತೆ? ಈ ಮನೆಗೆ ಸೊಸೆ ಬೇಕು, ನಾವು ಮದುವೆ ಮಾಡೋದೇನೆ ಅಷ್ಟೇ. ಅಂದರೆ ನನ್ನ ಆಸೆ ಕನಸುಗಳಿಗೆಲ್ಲ ಏನು ಬೆಲೆನೇ ಇಲ್ವಾ ನಿಮ್ಮ ಹತ್ರ? ಸುಮ್ಮನೆ ಕೂಕಂತಿದ್ದೆ ಹೆಂಗ ನೀನು?
ಏನು ಆಸೆ ಕನ್ಸಂತೆ ಒಂದು ಸೀಮ್ಗಿಲ್ದಿರೋ ಆಸೆ ಕನ್ಸು ಅದೇನು ಹೇಳಿ ನೋಡೋಣ ನಾವು. ಸುಮ್ಮನೆ ತಲೆ ಕೆಟ್ಟಂಗೆ ಮಾತಾಡ್ಬೇಡಮ್ಮ ನೀನು. ನೋಡು ಸೂರ್ಯ, ಇಷ್ಟು ದಿವಸ ಒಂಥರ ಇದ್ದೆ, ಇನ್ನು ಮುಂದೆ ಹಂಗೆ ಇರೋಕ್ಕಾಗಲ್ಲ. ನೀನು ಬದಲಾಗಬೇಕು ಅಷ್ಟೇ. ನೋಡಿದ್ರಾ, ಇನ್ನ ಮದ್ವೆನೇ ಆಗಿಲ್ಲ, ಆಗ್ಲೇ ಬದಲಾಗಬೇಕು ಅದು ಇದು ಅಂತೆಲ್ಲ ರಾಗ ತೆಗಿತಾ ಇದ್ದೀರಾ ನೀವು. ಏನು ಇಷ್ಟಕ್ಕೂ ನೀನೇನ ಕಾಡಿಗೆ ತಗೊಂಡು ಹೋಗ್ಬಿಡ್ತಾ ಇದ್ದೀವಾ? ಏನೋ ಮದುವೆ ಮಾಡ್ಕೊಂಡು ನೆಟ್ಟಗೆ ಸಂಸಾರ ಮಾಡೋ ಅಂತ ನಾವ್ ಹೇಳ್ತಿದ್ರಿ, ಅದ್ರದ ಪದ ಹೇಳಕ್ ಬತ್ತಾನಂತೆಗಿಲ್ಲಿ. ನೋಡ್ ಸೂರ್ಯ, ಸುಮ್ಮನೆ ಎಷ್ಟು ಮಾತಾಡಿದ್ರು ಅಷ್ಟೇನೆ, ಗೊತ್ತಾಯ್ತಾ? ಸುಮ್ಮನೆ ನನ್ನ ಜೊತೆಗೆ ಬಂದು ನಾಳಿಕೆ ಹೆಣ್ಣು ನೋಡ್ಕೊಂಡು ಬಾ. ಬೇರೆ ಯಾರು ಅಲ್ಲ ಕಣಪ್ಪ, ನಿಮ್ಮ ಅತ್ತೆ ಮಗಳ ಕಲ್ಯಾಣಿನೇ ನಿನಗೆ ಮದುವೆ ಮಾಡ್ತಾ ಇರೋದು. ಏನೋ ನನಗೂ ಒಂದು ಮಾತು ಹೇಳ್ದೆ ಕೇಳ್ದೆ ಅವಾಗಲೇ ಮದುವೆನೇ ಎಲ್ಲ ನಿರ್ಧಾರ ತೊಗೊಂಡ್ಬಿಟ್ಟಿದ್ದೀರಾ? ಹೂ ಕಣಪ್ಪ, ಎಲ್ಲ ಒಪ್ಕೊಂಡವ್ರೆ, ನನಗೂ ಒಪ್ಪಿಗೆ ಆಗೈತೆ. ಹೋಗಿ ನಾಳಿಕೆ ನಾನು ನೀನು ಹೆಣ್ಣು ನೋಡ್ಕೊಂಡು ಬಂದ್ಬಿಟ್ಟು ಎಲ್ಲ ಮಾತುಕತೆ ಎಲ್ಲ ಮುಂದುವರಿಸಿ ವಾಲ್ಗ ಊದ್ಸದೀಯ. ಸಾಧ್ಯನೇ ಇಲ್ಲ ಬಿಡ್ದಳಪ್ಪ. ನೋಡ್ತೀಗೇನ್ ಬಾವ ಹೆಂಗ್ ಮಾತಾಡ್ತಾನೆ ಅಂತ. ಏನ ಸೂರ್ಯ, ನನ್ನ ಮಾತುಗೂ ಬೆಲೆ ಕೊಡಲ್ವ ನೀನು? ಅಲ್ಲ ದಳಪ್ಪ, ಇದ್ದಕ್ಕಿದ್ದಂಗೆ ದಿಢೀರ್ ಅಂತ ಹಿಂಗೆ ಹೆಣ್ಣು ನೋಡ್ಕೊ ಬರಕ್ ಹೋಗೋಣ ಅಂತಂದ್ರೆ ಏನ್ ನಾನೇನು ಸ್ವಲ್ಪ ಯೋಚನೆ ಮಾಡಕ್ ಟೈಮ್ ಬೇಡವಾ? ಏನ್ ಮಾತಾಡ್ತೀರಾ ನೀವು? ನೋಡ್ ಸೂರ್ಯ, ನೀನ್ ಅದೇನ್ ಯೋಚನೆ ಮಾಡ್ತೀಯೋ ಬಿಡ್ತೀಯೋ ಅದೆಲ್ಲ ಗೊತ್ತಿಲ್ಲ. ಹೆಣ್ಣು ನೋಡ್ಕೊ ಬಂದ್ಮೇಲೆ ಅದು ಎಷ್ಟಾನ ಯೋಚನೆ ಮಾಡೋ ಅದೇನ ಮಾತಾಡಿವಂತೆ. ಮೊದ್ಲು ನೀನು ಹುಡುಗಿ ನೋಡ್ಕೊ ಬಾರ, ಒಳ್ಳೆ ಗೊಂಬೆ ಇದ್ದಂಗೆ ಅವಳೆ. ನಿನ್ಗೆ ಒಪ್ಪಿಗೆ ಆಗ್ತಾಳೆ ಕಂಡ, ಬಿಟ್ರೆ ಸುಮ್ಮನೆ ಅನ್ಯಾಯವಾಗಿ ಕಳ್ಕೊಂತೀಯ. ಹೂ ಕಣ ಸೂರ್ಯ, ಸುಮ್ಮನೆ ಅರ್ಥ ಮಾಡ್ಕೊಳ. ನಿಮ್ಮ ಅಮ್ಮ ಹೇಳೋ ಮಾತನಾರ ಅವಷ್ಟು ಕೇಳು. ಸುಮ್ಮನೆ ಆನೆ ನಡೆದಿದ್ದೆ ದಾರಿ ಅಂತ ನೀನು ಮೂಗಿನ ನೇರಕ್ಕೆ ಹೋಗ್ಬೇಡ. ಸಾಲದಕ್ಕೆ ನಿಮ್ಮ ಅತ್ತೆ ಮಗಳೇ ಬೇರೆ, ಒಳ್ಳೆ ಸಂದಕ್ಕವಳಂತೆ ಹುಡುಗಿ. ಹೋಗಿ ನೋಡ್ಕೊ ಬಾ, ಯಾವುದಕ್ಕೂ ಆಮೇಲೆ ನೀನು ಹೇಳ್ತಿ. ಯಾಕೋ ಸುಮ್ಮನೆ ನಿಂತಿದ್ಯಾ? ಏನಾನ ಮಾತಾಡು. ಇನ್ನೇನು ಮಾತಾಡೋದು? ಎಲ್ಲ ನೀವೇ ನಿರ್ಧಾರ ತಗೊಂಡಿದ್ದೀರಲ್ಲ. ಹಾಗಾದ್ರೆ ನಾಳೆ ಬರೋಕೆ ಒಪ್ಕೊಂಡಿದ್ಯಾ ನೀನು? ಬರೋದಕ್ಕೆ ನಾವು ಒಪ್ಕೊಂಡಿದ್ದೀನಿ ದೊಡಪ್ಪ. ಆದರೆ ಹುಡುಗಿ ನನಗೆ ಇಷ್ಟ ಆಗಲಿಲ್ಲ ಅಂದರೆ ನೀವು ನನಗೆ ಬಲವಂತ ಮಾಡಬಾರ್ದು ಅಷ್ಟೇ. ಏ ಹುಡುಗಿ ಮಾತ್ರ ಬೋಲ್ ಸಂದಕ್ಕವಳೆ ಕಣ, ಅದು ಯಾಕೆ ಇಷ್ಟ ಆಗಲ್ವಾ? ಒಪ್ಕೊಂಡ್ಲೇಬೇಕು. ಇನ್ನೇ ನಿನಗೆ ಎಲ್ಲನ ದೇವಲೋಕದಿಂದ ತಗೊಬರೋಣ. ಸುಮ್ಕಿ ಯಾವ್ದು ನೋಡ್ತೀವ ಅದನ್ನ ಒಪ್ಕ ಹೇಳು. ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ. ಹುಡುಗಿ ನನಗೆ ಒಪ್ಪಿಗೆ ಆದರೆ ಮುಂದುವರಿಸಿ, ಇಲ್ಲ ಅಂದರೆ ಬೇಡ ಅಷ್ಟೇ. ಈ ಅಪ್ಪೇನು ಭಾರಿ ತಿಪ್ಪರು ಸುಂದ್ರ ಅನ್ನಂಗೆ ಆಡ್ತಾನೆ, ಸುಂದ್ರಿನೇ ಬೇಕು ಅಂತ. ನೋಡಮ್ಮ, ನಾನು ಸುಂದ್ರನೂ ಅಲ್ವಾ, ಅದು ನಿನಗೆ ಬೇಡವಾಗಿದ್ದರೆ ವಿಚಾರ, ಗೊತ್ತಾಯ್ತಾ? ಹುಡುಗಿ ನನಗಿಷ್ಟ ಆದರೆ ಮಾತ್ರ ಈ ಮದುವೆ ಮುಂದುವರಿಸಿ, ಇಲ್ಲ ಅಂದರೆ ಬೇಡ ಅಷ್ಟೇ, ನಿಲ್ಲಿಸ್ಬಿಡ್ಬೇಕು. ನನಗೇನಾದರೂ ಬಲವಂತ ಮಾಡಿದ್ದೀರಿ ಅಂದರೆ ನಾನು ಸುಮ್ಮನೆ ಇರಲ್ಲ. ಅಯ್ಯಯ್ಯ ಹೋಗ, ನೀನು ಕಟ್ಕೊಂಡಿದ್ರೆ ಏನು ಬೇಡ. ಹಂಗೆ ಕರ್ಕೊಬಂದು ಮನೆಗೆ ಇಕ್ಕಂತೀನಿ. ಏನಾನ ಅಮ್ಮ ನನಗೆ ಮದುವೆ ಮಾಡು ಅಂತ ಬರಬೇಕು, ಅವತ್ತು ಮಾತಾಡ್ತೀನಿ ನಿನಗೆ. ಸುಮ್ಮನೆ ಏನೇನೋ ಮಾತಾಡ್ಬೇಡಮ್ಮ ನೀನು. ಮತ್ತೆ ಮರ್ಯಾದೆಗೆ ನಾನು ತೋರಿಸಿದ ಹುಡುಗಿನ ಮದುವೆ ಮಾಡ್ಕೆ ನೀನು. ನನಗೆ ತಲೆಯೆಲ್ಲ ಮಾತಾಡ್ಬೇಡ ನೀನು ಅಷ್ಟೇ. ಯಾರಾದರೂ ತಾಯಿಯಾದರೂ ಮಗನ ಸಂತೋಷ ನೋಡ್ತಾರೆ, ನಿಂತರ ಬಲವಂತಕ್ಕೆ ಯಾರು ತಾಳಿ ಕಟ್ಸಲ್ಲ ಬಿಡು. ನೋಡ, ನಿನಗಿನ್ನೂ ತಿಳಿದೇ ಇರೋ ವಯಸ್ಸು, ನಿನಗೇನು ಗೊತ್ತಾಗ್ತತೆ? ಏನೋ ಅಂದಾಜ್ ಅಂತ ನೋಡ್ಕೊಂಡು ಹೋಗ್ತಾನಂತೆ. ಏನು ಅವಳಿಗಿಂತ ಹುಡುಗಿ ಬೇಕಾ ನಿನಗೆ? ಎಂಥ ಸಂತಕ್ಕೆ ಲಕ್ಷಣವಾಗವಳೆ, ಗೊಂಬೆ ಇದ್ದಂಗೆ ಅವಳಿ. ಆಮೇಲೆ ನೋಡಿ 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 ಇನ್ನು ಎಂಥದ ತಗ್ಲಾಕ ಬತ್ತಿ ನೋಡಿ ನೀನು. ಯಾರು ನನಗೆ ಶಾಪ ಹಾಕ್ತಾರೋ ಬಿಡ್ತಾರೋ, ನೀನಂತೂ ಮೊದಲೇ ಹಾಕ್ಬಿಡ್ತೀಯ ನೋಡು. ಬೆಳಗ್ಗೆ ದೇವ್ರೆ ಅಂತ ಈಗ ಕಣ್ಬಿಟ್ಕೊಂಡು ಬಂದಿದ್ದೀನಿ, ಏನೇನೋ ಮಾತಾಡ್ತಿದ್ಯಾ ನೀನು ನನಗೆ. ನಿಮ್ಮ ಅಮ್ಮ ಹೇಳೋದು ನಿಜನೇ ಕಣ್ಲಾ. ಸ್ಯಾನೆ ಹೆಣ್ಣುಗಳನ್ನ ನೋಡೋಕೆ ಹೋದ್ರೆ ನೋಡಿ 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 ಆಮೇಲೆ ಕಡೆದಾಗಿ ಅದನ್ನ ಒಂದು ಬ್ಯಾಡ್ದಿರೋ ತಗ್ಲಾಕ ಬಂದ್ಬಿಟ್ಟು ಅಂಥವೇ ಸಿಕ್ಬಿಡ್ತವೆ. ಅದಕ್ಕೆ ದೇವ್ರು ಯಾವ್ದು ಕೊಡ್ತಾನೆ ಅದನ್ನ ಮೊದಲು ಗಂಟು ಹಾಕೊಂಡ್ಬಿಡ್ಬೇಕು. ಅದೇ ನಮ್ಮ ಅದೃಷ್ಟ ಅಂತ. ತೀರಾ ಇಲ್ಲ ನನಗೆ ಇದು ಸಂದಕ್ಕಿಲ್ಲ, ಕಣ್ಣು ಸಂದಕ್ಕಿಲ್ಲ, ಕೈ ಸಂದಕ್ಕಿಲ್ಲ, ಮೂಗು ಸಂದಕ್ಕಿಲ್ಲ, ಆಮೇಲೆ ಬಾಯಿ ಸಂದಕ್ಕಿಲ್ಲ ಅಂತ ಹೋದೆ ಅಂದರೆ ಅಯ್ಯೋ ಬಿಡಪ್ಪ, ನಮ್ಮ ಕಾಲಕ್ಕೆ ಹೋಗ್ಬೇಕಾಗ್ತದೆ ನೀನು. ಚಾನ್ಸೇ ಇಲ್ಲ ಬಿಡ್ದಡಪ್ಪ. ನನಗೇನಾಗಿದೆ, ನನಗೆ ಒಳ್ಳೆ ಫಿಗರೇ ಸಿಗ್ತಾಳೆ. ನಿನ್ನ ಮಕ ನೋಡು, ಫಿಗರ್ನ ಮದುವೆ ಮಾಡ್ಕೊಳ ಮಕನೇನ. ಅದೇ ಫಿಗರ್ನ ತಗೊಬಂದ್ಬಿಟ್ಟಿನಿ ಸೋಕೆಸ್ನಾಗ ಇಕ್ಕಪ್ಪ, ಗೊಂಬೆ ಕೂರಿಸ್ದಂಗೆ ಕುಂಡ್ರಸು. ಮನೆಗಿಲ್ಲಿ ಎಲ್ಲರಿಗೂ ಹೊಂದ್ಕೊಂಡು ಕಷ್ಟ ಸುಖ ನೀಗ್ಸ ಅಂತಳು. ಬಡವ್ರ ಮಕ್ಕಳು ಹೆಂಗ ಹತ್ತಸೋದಕ್ಕೆ ನೋಡಿರೋರು, ನಮ್ಮ ಮನೆಯವ್ರು ನೋಡೋರು ಅಂತಾರೆ. ತಗೊಬಂದು ಕಟ್ಕೊಳ್ಳೋಣ ಅಂದ್ಲಿದ್ದು ನೋಡಲಿಲ್ಲ, ಫಿಗರ್ ನೋಡ್ತಾನಂತೆ. ಫಿಗರ್ ನೋಡಿ ಸಂಸಾರ ಕಟ್ಕೊಂಡವ್ರು ಜೀವನ ಮಾಡ್ತಿರೋದನ್ನೆಲ್ಲ ನೋಡಿದ್ದೀನಿ ನಾನು ಸದ್ಯಕ್ಕೆ. ಸದ್ಯಕ್ಕೆ ನಾನು ಯಾವ್ದು ನೋಡ್ತೀನಿ ಅದನ್ನ ಗಂಟೆ ಹಾಕ್ಯಂಡು ಬಾಯಿ ಹೇಳು. ಸರಿ ಕಣ ಸೂರ್ಯ, ಬೆಳಿಗ್ಗೆ ಒಂದು 8 ಗಂಟೆಗೆ ಹಂಗೆ ಬರ್ತೀನಿ ನಾನು. ಹೋಗ್ಬಿಟ್ಟು ಬರೋಣ, ಸರಿನಾ? ಏನು ಚಿಂತೆ ಮಾಡಬೇಡ, ಹೋಗು. ಒಳ್ಳೆ ಹುಡುಗಿನೇ ನೋಡೋಳು. ನಿಮ್ಮ ಅಮ್ಮೇನು ಅಂತ ಅನ್ಯಾಯ ಮಾಡೋದ್ಲ, ಹೋಗೋ ನಿನಗೆ. ಗೊಂಬೆ ಅಂತ ಹುಡುಗಿನೇ ನೋಡಿರ್ತಾಳೆ. ನಿಮ್ಮ ಅಮ್ಗೇನು ಆಸೆ ಇಲ್ವೇ ಮಗ ಸಂತಕ್ಕಿರ್ಬೇಕು ಅಂತ? ಅಂತಿಂತ ಒಂದು ಗಂಟೆ ಹಾಕ್ತಾಳೆ ಅಂದ್ಲ. ಹಂಗಿದ್ದಿದ್ರೆ ನೀನು ಕೇಳ್ತಾನೆ ಇರಲಿಲ್ಲ ನಿಮ್ಮಮ್ಮ. ಹಂಗಲ್ಲ ದಡಪ್ಪ, ನನಗೆ ಇಷ್ಟು ಬೇಗ ಮದುವೆ ಆಗಿ ಸಂಸಾರದ ಜೀವನ ಜವಾಬ್ದಾರಿ ಎಲ್ಲ ತಗೊಳ್ಳೋದು ಇಷ್ಟನೇ ಇರಲಿಲ್ಲ ನನಗೆ. ಅಂಥದ್ರಲ್ಲಿ ಮದುವೆ ಅಂತ ಹಿಂಗೆ ತಲೆ ತಿಂದರೆ ನನಗೆ ಬೇಜಾರಾಗಲ್ವಾ ಹೇಳಿ? ಸಂಸಾರ ಅಂದರೆ ತಲೆ ಮೇಲೆ ಉತ್ಕೊಂಡ ಮೆರಿತಿಗೆ ಅಂದ್ಲ ಅವನ್ನೆಲ್ಲನೂ. ಏನು ಮೆರವಣಿಗೆ ಹೋಗ್ತೀಯ? ಯಾವ್ದ್ರ ಪಾಡ್ಗ ಅಮ್ಮ ಮನೆಗಿರ್ತತಿ, ನಿನ್ನ ಪಾಡಿಗೆ ನೀನಿರು. ಶಿವನೇ, ಹಂಗಾರೆ ನಾವೆಲ್ಲ ಏನು ಸಂಸಾರ ಕಟ್ಕೊಂಡಿರೋರು ಬೇರೆ ತರ ಮೇಲೆ ಹೋಗಿ ಕುಕೊಂಡಿದ್ದೀವಿ ಕಣ್ಬವ. ಲೆಕ್ಕವಾಗಿ ಸಂಸಾರ ಮಾಡ್ತಿಲ್ಲ. ಇವನು ಒಬ್ಬನೇ ಪ್ರಪಂಚದಾಗೆ ಮೊದಲನೇಕಿಂತ ಮದುವೆ ಮಾಡ್ಕೊಂತಿರೋದು. ಹಂಗೆ ಆಡ್ತಾವ್ ನೋಡು. ಹಿಂಗೆ ಅತಿಯಾಗಿ ಮಾತಾಡೋರ ಹತ್ರ ಏನು ಹೇಳೋಕ್ಕಾಗುತ್ತೆ ನಾವು? ಅದಕ್ಕೆ ಕಣ ಸೂರ್ಯ, ಏನು ಹೇಳ್ಬೇಡ ನೀನು ನನಗೆ. ನೋಡ, ಈ ಮದುವೆ ವಿಚಾರದಾಗೆ ನಾನು ಹೆಂಗೆ ಹೇಳ್ತೀನಿ ಹಂಗೆ ಕೇಳ್ಬೇಕಷ್ಟೇ ನೀನು. ಒಂದು ವೇಳೆ ಏನು ನೀನು ಕೇಳಲಿಲ್ಲ ಅಂತಿಟ್ಕ, ನಿನ್ಗೇನು ಬೇಕಾದನ್ನು ಮಾಡಾಕ್ಬಿಡ್ತೀನಿ ಮುಂದಕ್ಕೆ. ನಾನು ತಿಳ್ಕೊಂಡಿರು, ಒಂದು ನಯ ಪೈಸನೂ ನಿನಗೆ ಸಿಗಲ್ಲ ಆಸ್ತಿ ಒಳಗೆ. ಹಂಗೆ ಮಾಡಾಕ್ಬಿಡ್ತೀನಿ. ಎಲ್ಲ ಯಾವ್ದನ್ನು ತಗೊಂಡೋಗಿಲ್ಲ ಅಂತ ಬರೆದು ಬಿಡ್ತೀನಿ.
ಸುಮ್ಕಿರಮ್ಮ ಹಂಗೆಲ್ಲ ಯಾಕೆ ಮಾತಾಡಕೋತೀಯ ಅವನೇನತ್ತ ಏನು ಹಂಗೆ ಮಾತಾಡ್ತಾನೆ ಅಂತ ನೀನು ಯಾಕೆ ಹಂಗೆ ಮಾತಾಡ್ತಿ ಸುಮ್ಮನಿರು ಒಪ್ಕೊಂತಾನೆ. ಇಲ್ಲ ಕಣ್ ಬಾಬಾ ಇವ್ನು ಅಂತಿಂತ ಏನು ಮುಂಡಲ್ಲ. ಇನ್ನ ಹೋಗಿ ನೋಡು ಹುಡುಗಿ ಸಂದಾಕಿದ್ರು ಬೇಕಾದ್ರೆ ಬಂದಿಲ್ಲ ನನ್ನ ಹತ್ರ ಸುಳ್ಳು ಹೇಳ್ತಾನೆ, ನನಗೆ ಹುಡುಗಿ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಏನು ಮಾಡಲಿ ನಾನು? ಅದಕ್ಕೆ ಮೊದಲೇ ಇರೋ ವಿಚಾರನ ಹೇಳ್ಬಿಡ್ತೀನಿ ನಾನು, ಏನು ಮುಚ್ಚಿಟ್ಕೊಳಕ್ಕೆ ಹೋಗಲ್ಲ. ಇವ್ರ ಅಪ್ಪಂತೂ ಏನು ಇವಂತಾಗ ಮಾತಾಡಕ್ಕೆ ಹೋಗಲ್ಲ ಹೆಚ್ಚಾಗಿ, ಅದಕ್ಕೆ ನಾನೇ ಹೇಳ್ಬಿಡ್ತೀನಿ ಎಲ್ಲನೂ. ಇವನೇನ ನಾನು ತೋರಿಸಿದ ಹುಡುಗಿಗೆ ತಾಳಿ ಕಟ್ಟಲಿಲ್ಲ ಅಂತಂದರೆ ಇವನ್ ಮನೆಗೂ ಇರ್ಸ್ಕೊಂಬಲ್ಲ, ಇವ್ನಿಗೆ 10 ಪೈಸದ ನ್ಯಾಯ ಪೈಸದ ಏನು ನಾನು ಆಸ್ತಿ ವಿಚಾರದಾಗಲಿ ಏನ್ರಾಗೂ ಇವ್ನಿಗೆ ಏನು ಮನೆ ವಿಚಾರದಾಗಲಿ ಏನು ಇವನಿಗೆ 10 ಪೈಸದ ಹೋಗಲ್ಲ. ಎಲ್ಲಿ ಏನು ಮಾಡ್ಬೇಕಾದ್ ಮಾಡಾಕ್ಬಿಡ್ತೀನಿ. ಆಮೇಲೆ ನೋಡು ಸುಮ್ಮನೆ ತಿರುಗ್ಬೇಕಾಗ್ತತೆ, ನಾಯಿ ತಿರುಗ್ದಂಗೆ ಬಿದ್ದೀನಿ ಹಂಗೆ ಮಾಡಾಕ್ಬಿಡ್ತೀನಿ. ನನಗೆ ಗೊತ್ತು ಕಣಮ್ಮ, ನೀನು ಎಲ್ಲ ನನ್ನ ಕಟ್ಟಾಕ್ಬೇಕು ಅಂತ ಹಿಂಗೆ ಮಾತಾಡ್ತಾ ಇದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಗೊತ್ತಾಯ್ತಾನೆ, ಮತ್ತು ಬಾಯಿ ಮುಚ್ಕೊಂಡು ನಾನು ಹೇಳ್ದಷ್ಟು ಕೇಳು ಅಷ್ಟೇ. ಛೇ ಏ ಸೂರ್ಯ, ಹೋಗೋದಂಗೆ ಇರ್ಲಪ್ಪ, ಬೆಳಿಗ್ಗೆ ಬರ್ತೀನಿ 8 ಗಂಟೆಗೆಲ್ಲ ರೆಡಿ ಇರು ನೀನು, ಗೊತ್ತಾಯ್ತಾ? ಹೋಗಿ ಬರೋಣ. ನೋಡ್ತೇನೆ ಬಾಬಾ, ಹಿಂಗೆ ಬಗ್ಗಿಸ್ಬೇಕು ಅವ್ನಿಗೆ, ಇಲ್ಲ ಅಂತಂದರೆ ಅವ್ನ ದಾರಿಗೆ ಅವ್ನು ಹೋಗ್ತಿರ್ತಾನೆ. ಹಂಗೆಲ್ಲ ಏನಿಲ್ಲ ಬಿಡಮ್ಮ, ಅಯ್ಯ ಅವನಿಗೇನ ಒಪ್ಕೊಂತಾನೆ ಬಿಡು, ಏನು ತಲೆ ಕೆಡ್ಸ್ಕೊಬೇಡ. ಯಾವುದಕ್ಕೂ ಒಂದು ಮಾತು ಹೇಳ್ಬೇಕಲ್ಲ, ಅದಕ್ಕೆ ಹೇಳಿದ್ದೀನಿ. ಸರಿ ನಿನ್ನ ಯಜಮಾನಪ್ಪ ಎತ್ತೋದ ಮತ್ತೆ ಗೊತ್ತಾನಂತ ನಾಳಿಕೆ? ಬೇಡ ಬೇಡ, ಅವ್ರ ಅಪ್ಪಿದ್ರೆ ಇವನೇನು ಮಾತಾಡಲ್ಲ. ನೀನಾನ ಹೋಗು, ಜೊತೆಗೆ ನಿಂತಾಗ ಒಂಥರ ಜೊತೆಗೆ ಮಾತಾಡ್ಕೊಂಡಿರ್ತಾನೆ. ಸರಿ ನಮ್ಮ ಮಗ ನಾನು ಬರಲ್ಲ ಇನ್ನ. ಮುಂಡ್ಕೊಂಡು ಹೋಗಿ ಇವತ್ತಿರ್ಬಾವ. ಬೇಡ ಕಣಮ್ಮ, ನಮ್ಮ ಮನೆಯೊಳು ಮಾಡಿದ್ಲು ಮುಂಡ್ಕೊಂಡು ಬಂದಿದ್ದೀನಿ. ಮಾಡೋಗಿ ಅಡುಗೆ ಮಾಡೋಗಿ ಎದ್ದವ್ನ ಏನೋ ಕಾಪಿ ಗಿಪಿ ಕೊಡೋಗಮ್ಮ. ಇಲ್ಲ ಇಲ್ಲ, ಅವ್ನು ಹೋಗಿ ಹುಡುಗಿನ ಒಪ್ಕೊಂಬರ ಹೋಗುವ. ಅಪ್ಪನ ಸೇವೆ ನಾನು ಏನು ಮಾಡಲ್ಲ, ಬೇಕಾದ್ರೆ ಕಾಯಿಸ್ಕೊಂಡು ಕುಡಿದಿಲ್ಲ ಹಂಗೆ ಬಿದ್ಕೊಂಬ. ಮತ್ತೆ ಕೆಲ್ಸದ ಏನಾಯ್ತಂತೆ? ಹೋಗಿ ಬಂದವನಿ. ಅದೇನ ಫೋಟೋಗ್ರಾಫ್ ಏನೋ ಮಾಡ್ತಾನಂತೆ. ಹೊಸ್ದಾಗೇನ ಫ್ರೆಂಡ್ ಏನೋ ಮಾಡ್ತಾವನಂತೆ. ನಾನು ಅದನ್ನೇ ಮಾಡ್ತೀನಿ ಅಂತ ಅಂದ. ಏನ ಅವನಿಷ್ಟ, ಏನು ಮಾಡ್ಕೊಂತಾರ ಮಾಡ್ಕೊಂಡು. ಓ ಸರಿ ಆಯ್ತು ಬಿಡಮ್ಮ, ಆಯ್ತು. ಹಂಗಾರೆ ನಾಳೆಗೆ ಹೊರಟವ್ರ ಕಣೆ. ಏನು ಮಾಡ್ತೀಯಮ್ಮ? ಯಾತ್ರದ್ದು ಮಾಡೋದೈತೆ ಕಣಮ್ಮ. ಇವ್ನು ಹೋಗಿ ನೋಡ್ಕೊಂಡು ಬರಲಿ, ಇನ್ನೇನೆಲ್ಲ ಕೆಲಸ ಕಾರ್ಯಗಳು ಮುಂದುವರ್ಸೋದೆ.